ಎಲ್ರಿಗೂ ನಮಸ್ಕಾರ. ಈ ಶೋನ ಹೆಸರೇ ನಿಮ್ಗೆ ಹೇಳುವಾಗೆ ಇದು ಕ್ವಾಟ್ಲೆ ಕಿಚನ್ ಅಂತ. ಕಿಚನ್ ಅಲ್ಲಿ ಕೇವಲ ಅಡಿಗೆ ಮಾತ್ರ ಇರೋದಿಲ್ಲ, ಅದ್ರಲ್ಲಿ ಕ್ವಾಟ್ಲೆನೂ ಇರುತ್ತೆ ಅಂತ. ನಾವು ಈ ತರದ್ದು ಒಂದು ಫಾರ್ಮೆಟ್ ಹಿಂದೆ ಗಿಚ್ಚಿಗಿಲಿಗಿಲಿ ಕೂಡ ಟ್ರೈ ಮಾಡಿದ್ವಿ. ಅಂದ್ರೆ ಜನಗೆ ತುಂಬಾ ಇಷ್ಟ ಆಗಿತ್ತು ಆ ಫಾರ್ಮೆಟ್ ಕೂಡ. ಏನು ಅಂದ್ರೆ ಆಕ್ಟಿಂಗ್ ಗೊತ್ತಿರೋರೊಬ್ರು, ಆಕ್ಟಿಂಗ್ ಗೊತ್ತೇ ಇಲ್ದಿರೋರು ಒಬ್ರು, ಅವರಿಬ್ಬರನ್ನು ಜೋಡಿಯಾಗಿ ಬಿಟ್ರೆ ಅಲ್ಲಿ ಯಾವ ತರದ ಮನರಂಜನೆ ಹುಟ್ಟಬಹುದು ಅಂತ. ಆ ತರದ ಮತ್ತೊಂದು ಪ್ರಯತ್ನ ಇದು ಅಂತ ನನ್ಗೆ ಅನ್ಸುತ್ತೆ. ಆದ್ರೆ ಅಲ್ಲಿ ಆಕ್ಟಿಂಗ್ ಅಂದ್ರೆ ಸ್ವಲ್ಪ ಯಾರು ಬೇಕಾದ್ರೂ ಕಲಿಬಹುದೇನೋ, ಆದ್ರೆ ಅಡ್ಗೆ ಅನ್ನೋದು ತುಂಬಾನೇ ಸೀರಿಯಸ್ ಜಾಬ್. ಅದನ್ನು ಒಬ್ರು ಅಡ್ಗೆ ಮಾಡ್ತಾರೆ, ಮಾಡಕ್ ಗೊತ್ತಿರೋರೊಬ್ರು, ಇನ್ನು ಅಡ್ಗೆ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲರೋ ಒಬ್ಬರನ್ನ ಕಾಂಬಿನೇಷನ್ ಆಗಿಬಿಟ್ಟು ಅವರಿಬ್ರು ಮಾಡುವಂತ ಒಂದು ಅಡಿಗೆ, ಅಲ್ಲಿ ತಯಾರಾಗುವಂತ ಅಡಿಗೆಗಿಂತ ಅಲ್ಲಿ ಹುಟ್ಟುವಂತ ಮನರಂಜನೆನೇ ತುಂಬಾ ಮುಖ್ಯವಾಗಿ ಕಾನ್ಸಂಟ್ರೇಟ್ ಮಾಡಾಗಿದೆ. ಈ ಶೋನಲ್ಲಿ ಪಾರ್ಟಿಸಿಪೇಟ್ ಮಾಡೋದ್ರ ಜೊತೆಗೆ ಹೆಚ್ಚು ಕಲಿಯಕ್ಕಾಗತ್ತೆ ನನಗೆ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕಂದ್ರೆ ತುಂಬಾ ಒಳ್ಳೆ ಅಡಿಗೆ ಮಾಡುವಂತ ಹಲವಾರು ಶೆಫ್ಗಳು ಈ ಕಾರ್ಯಕ್ರಮದಲ್ಲಿದ್ದಾರೆ. ಜೊತೆಗೆ ನೋಡೋ ಜನಕ್ಕೆ ಏನೇ ಅಂತಂದ್ರೆ ಆ ಅಡಿಗೆ ಮಾಡುವ ಸಮಯದಲ್ಲಿ ಅಲ್ಲಿ ಹುಟ್ಟುವಂತಹ ಮನರಂಜನೆ ಇದೆಯಲ್ಲ, ಅದು ನಾನೇ ಈಗ ಒಂದ್ ಎಪಿಸೋಡ್ ಮಾತ್ರ ನಾವು ಮುಗಿಸಿದೀವಿ. ನಾಳೆ ಅದು ಟೆಲಿಕಾಸ್ಟ್ ಆಗ್ತಾ ಇದೆ. ಈಗ್ಲೇ ನಮ್ಗೆ ಗೊತ್ತಾಗ್ತಾ ಇದೆ ಬಹುಶಃ ಜನಕ್ಕೆ ಅದೆಷ್ಟು ಫನ್ ಆಗಿರ್ಬೋದು, ಎಷ್ಟು ಎಂಟರ್ಟೈನ್ ಇರ್ಬೋದು ಅಂತ. ನಾನಂತೂ ನಮ್ಮ ಈ ಕ್ವಾಟ್ಲೆ ಗ್ಯಾಂಗ್ ಅಂತ ಒಂದಿದೆ, ಅಡಿಗೆನೆ ಬರ್ದೇ ಇರುವಂತ ಗ್ಯಾಂಗು, ಅವ್ರನ್ನ ನೋಡಿ ಬಹುಶಃ ನಾನು ಗಿಚ್ಚಿಗಿಲಿಗಿಲಿ ಒಂದು ಸೀಸನ್ ಅಲ್ಲಿ ಎಷ್ಟು ನಗ್ತಾ ಇದ್ನೋ ಅಷ್ಟು ಒಂದ್ ದಿನದಲ್ಲಿ ನಾನು ನಕ್ಕಿದ್ದೀನಿ ಅಂತ ನನ್ಗೆ ಅನ್ಸುತ್ತೆ. ಅಷ್ಟು ಫನ್ ಆಗಿ ಆ ಕಂಟೆಂಟ್ ಇದೆಯಲ್ಲ, ಅವರಿಬ್ಬರ ಕಾಂಬಿನೇಷನ್ ಇಂದ ಹುಟ್ಕೊಂಡಂತ ಆ ಕಂಟೆಂಟ್ ಇದೆಯಲ್ಲ, ಆ ಕಂಟೆಂಟ್ ತುಂಬಾನೇ ಫನ್ ಆಗಿದೆ. ಬಹುಶಃ ಜನ ಅದನ್ನ ತುಂಬಾ ಪ್ರೀತಿಯಿಂದ ನೋಡ್ತಾರೆ. ಇದಕ್ಕೆ ಯಾವುದೇ ವಯಸ್ಸಿನ ಅಂತರ ಇಲ್ಲ. ಯಾಕೆ ಅಂದ್ರೆ ಒಬ್ರಿಗೆ ಮಾತ್ರ ಈ ಅಡಿಗೆ ಕಾರ್ಯಕ್ರಮ ಅಂದ್ರೆ ಕೇವಲ ಮನೇಲಿ ಅಡಿಗೆ ಮಾಡೋ ಹೆಣ್ಮಕ್ಳಿಗೆ ಮಾತ್ರ ಈ ಶೋ ನೋಡ್ಬೇಕಾ ಅಂತಂದ್ರೆ ಇಲ್ಲ. ಇಲ್ಲಿರುವಂತಹ ಕ್ವಾಟ್ಲಿ, ಇಲ್ಲಿರುವಂತಹ ಮನರಂಜನೆ ಬಹುಶಃ ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲ ವಯಸ್ಸಿನವ್ರಿಗೂ ಕೂಡ ಇದು ಇಷ್ಟವಾಗುವಂತ, ಅವರಿಗೆ ತಲುಪುವಂತ ಒಂದು ಉದ್ದೇಶನ ಇಟ್ಕೊಂಡು ಈ ಒಂದು ಶೋನ ಮಾಡ್ತಾ ಇದ್ದಾರೆ. ಆ ಉದ್ದೇಶ 100% ನೆರವೇರಿಸುತ್ತೆ ಅಂತ ನನಗೆ ಅನಿಸ್ತಾ ಇದೆ ಈ ಮೊದಲೇ ಎಪಿಸೋಡ್ ಅಲ್ಲಿ ನೋಡಿ. ನಾನಂತೂ ಗಿಚ್ಚಿಗಿಲಿಗಿಲಿ ಕೇವಲ ನಗ್ಸೋಕ್ಕೋಸ್ಕರನೇ ಇದ್ದಂತ ಕಾರ್ಯಕ್ರಮದಲ್ಲಿ ಎಷ್ಟು ನಗ್ತಾ ಇದ್ನೋ ಅದಕ್ಕೆ ಸರಿ ಸಮಾನವಾಗಿ ನಾನು ಇಲ್ಲಿ ನಕ್ಕಿದ್ದೀನಿ. ಅಷ್ಟು ಮನರಂಜನೆ ಈ ಕ್ವಾಟ್ಲೆ ಕಿಚನ್ ಅಲ್ಲಿ ಇತ್ತು ಅಂತ ನಾನು ಹೇಳಬಲ್ಲೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.